ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದಿಂದ ನಮಗೆ ನೀಡಿರುವ ಸೂಚನೆಯಂತೆ 26ನೇ ತಾರೀಕು ಅಂದರೆ 24ನೇ ತಾರೀಕಿಗೆ ನಾವು ಸೋಮವಾರದಂದು 24ನೇ ತಾರೀಕು ಸೋಮವಾರದಂದೇ ನಾವು ಇದನ್ನು ಸ್ಟ್ರೈಕ್ ಮುಂದುವರಿಸಬೇಕಾಗ್ತದೆ. ನಾವು ಏನು ಆ್ಯಪಲ್ಲೆಲ್ಲ ವರ್ಕ್ ಮಾಡ್ತೀವೋ ಆ ಆ್ಯಪಲ್ಲಿ ವರ್ಕ್ ಮಾಡೋದಕ್ಕೆ ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಆ ಸೌಕರ್ಯಗಳನ್ನು ಒದಗಿಸ್ಕೊಟ್ರೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಒಂದು ಮೆಮೊರಂಡಮ್ ಪ್ರತಿ ಅಂದರೆ ತಾಲೂಕಿನಲ್ಲಿ ಅಂದರೆ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಿಂದ ಮೆಮೊರಂಡಮ್ ಕೊಟ್ಟರೆ ಅದಕ್ಕೆ ಯಾವುದೇ ರೀತಿ ಉತ್ತರ ಸಿಗಲಿಲ್ಲ, ಇಲ್ಲ ಅದಕ್ಕೆ ಯಾವುದೇ ರೀತಿ ಸ್ಪಂದಿಸಿಲ್ಲ ಸರ್ಕಾರ ಆಗ್ಬೋದು, ನಮ್ಮ ರೆವೆನ್ಯೂ ಮಿನಿಸ್ಟರ್ ಆಗ್ಬೋದು. ಹಾಗಾಗಿ ನಾವು 26ನೇ ತಾರೀಕಿನಿಂದ ಅಂದರೆ ಇವತ್ತು 26ನೇ ತಾರೀಕಿನಿಂದ ನಾವು ಇಡೀ ರಾಜ್ಯದಂತ ಗ್ರಾಮಾಡಳಿತಾಧಿಕಾರಿ ಸಂಘದಿಂದ ಸ್ಟ್ರೈಕ್ ಮಾಡ್ತೀವಿ, ಅನಿರ್ದಿಷ್ಟಾವಧಿ ಸ್ಟ್ರೈಕ್ ಮಾಡ್ತೀವಿ. ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಿದ್ದೀವಿ ಅನ್ನೋ ಒಂದು ಮಟ್ಟದಲ್ಲಿ ನಾವು ಈ ದಿನ ಸ್ಟ್ರೈಕ್ ಕೂತ್ಕೊಂಡಿದ್ದೀವಿ. ಈ ದಿನ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಸ್ಟ್ರೈಕ್ ನಡೀತಾ ಇದೆ ಅನಿರ್ದಿಷ್ಟಾವಧಿ. ನಮ್ಮ ಬೇಡಿಕೆ ಇಷ್ಟೇ, ನಾವು ಏನು ಗ್ರಾಮಗಳಲ್ಲಿ ಹೋಗಿ ಗ್ರಾಮ ಆಡಳಿತಾಧಿಕಾರಿ ಕೆಲಸ ಮಾಡಬೇಕಾದ್ರೆ ನಮಗೆ ನಿರ್ದಿಷ್ಟವಾದ ಒಂದು ಜಾಗ ಇಲ್ಲ, ಸ್ಥಳ ಇಲ್ಲ. ಆ ಸ್ಥಳ ಇದ್ರೂ ಕೆಲವೊಂದು ಜಾಗಗಳಲ್ಲಿ ನಮಗೆ ಟೇಬಲ್ಲು, ಕುರ್ಚಿ ಮತ್ತು ಮೂಲಭೂತ ಸೌಕರ್ಯಗಳಾದ ಈ ದಿನ ಎಲ್ಲನೂ ಆ್ಯಪಲ್ಲಿ ವರ್ಕ್ ಮಾಡೋಂಥದ್ದು ತಾಂತ್ರಿಕ ಹುದ್ದೆ ಅಲ್ಲ ಅಂತ ಹೇಳ್ತಾರೆ. ನಮ್ಮದನ್ನು ಏನು ಗ್ರಾಮಾಡಳಿತಾಧಿಕಾರಿ ತಾಂತ್ರಿಕ ಹುದ್ದೆ ಅಲ್ಲ ಅಂತ ಹೇಳ್ತಾರೆ. ಆದರೆ ಈಗ 100ಕ್ಕೆ 99% ಎಲ್ಲ ತಾಂತ್ರಿಕವಾಗಿಯೇ ಕೆಲಸ ಮಾಡಬೇಕು. ಅದಕ್ಕೆ ತಾಂತ್ರಿಕವಾಗಿ ಕೆಲಸ ಮಾಡಬೇಕಾದ್ರೆ ನಮಗೆ ಲ್ಯಾಪ್ಟಾಪ್ ಬೇಕು, ಇಲ್ಲ ಪ್ರಿಂಟರ್ ಬೇಕು, ಸ್ಕ್ಯಾನರ್ ಬೇಕು, ಮತ್ತು ಡೇಟಾ ಬೇಕು, ಅದಕ್ಕೆ ಬೇಕಾಗಿ ಡೇಟಾ ಬೇಕು. ಇವೆಲ್ಲ ಈ ವ್ಯವಸ್ಥೆ ಎಲ್ಲ ಏನೂ ಸಿಗ್ತಿಲ್ಲ. ಹಾಗಾಗಿ ನಾವು ಸರ್ಕಾರನ ಈ ದಿನ ಮುಷ್ಕರದ ಮೂಲಕ ಆಗ್ರಹಿಸ್ತಾ ಇದ್ದೀವಿ, ನಮ್ಮ ಈ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳ್ತು. ಹಾಗಾಗಿ ನಾವು ಈ ಬೇಡಿಕೆನ ನಮ್ಮ ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಕೊಡುವುದರ ಮೂಲಕ ಅಂದರೆ ಏನು ನಮ್ಮ ಕಂದಾಯ ಸಚಿವರಿಗೆ ಈ ಮನವಿಯನ್ನು ತಲುಪಿಸಬೇಕು ಅಂತಂದೇಳ್ಬಿಟ್ಟು ನಮ್ಮ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ನೀಡಿರ್ತೀವಿ. ಈ ನಮ್ಮ ಸಂಘಕ್ಕೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಲು ನಮ್ಮ ಹೊಸಕೋಟೆ ತಾಲೂಕು ಕಂದಾಯ ಇಲಾಖಾ ನೌಕರ ಸಂಘ ಮತ್ತು ನಮ್ಮ ಹೊಸಕೋಟೆ ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದನೂ ನಮಗೆ ಸಹಕಾರ ಸಿಕ್ಕಿರ್ತದೆ. ಮತ್ತು ನಮ್ಮ ಗ್ರಾಮ ಸಹಾಯಕರ ಸಂಘನೂ ನಮ್ಮ ಪರವಾಗಿ ನಮಗೆ ಸಹಕಾರ ನೀಡುತ್ತದೆ ಅಂತ ಹೇಳ್ಬಿಟ್ಟು ಇವತ್ತು ನಾಳೆ ಇವತ್ತು ಈ ಸಂಜೆವರೆಗೂ ನಾವು ಸ್ಟ್ರೈಕ್ ಮಾಡಿದ್ರೂ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ, ಅಂದರೆ ನಮ್ಗೆ ಸಿಗಲಿಲ್ಲ. ಹಾಗಾಗಿ ನಾಳೆ ಜಿಲ್ಲಾ ಮಟ್ಟದಲ್ಲಿ ಅಂದರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಮ್ಮ ಜಿಲ್ಲೆಯ 4 ತಾಲೂಕಿನ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು, ಗ್ರಾಮ ಸಹಾಯಕರು ಮತ್ತು ಕಂದಾಯ ಇಲಾಖಾ ನೌಕರರು ಎಲ್ಲ ಒಗ್ಗಟ್ಟಿನಿಂದ ನಾಳೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತ ಈ ಮೂಲಕ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ನಮಗೆ. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ನಿಮ್ಮ ಹೆಸರು? ನನ್ನ ಹೆಸರು ಅಂದರೆ ಜ್ಞಾನಮೂರ್ತಿ ಅಂತ ಹೇಳ್ಬಿಟ್ಟು ಹೊಸಕೋಟೆ ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷರಾಗಿದ್ದಾರೆ. ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ನಾವೇನು ಮುಷ್ಕರವನ್ನು ನಡೆಸಿ ತಮ್ಮ ಮೆಮೊರಂಡಮ್ ಏನು ಕೊಡ್ತಿದ್ದೀರಾ ಅದನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಸಚಿವರಿಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ.